ನಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ಒಂದು ಆರ್ಟಿಕಲ್ ನೋಡಿದೆ ನಾನು. ಈಗ ಇದರದ್ದು ಮಹಾರಾಷ್ಟ್ರದಲ್ಲಿ ಉಜನಿ ಜಲಾಶಯದಲ್ಲಿ ಎಷ್ಟು 32-33 ಚೆಕ್ ಡ್ಯಾಮ್ಗಳು ಕಟ್ಕೊಂಡು ನೀರು ತುಂಬಿಸ್ಕೊಂಡು ಇವತ್ತು ಬೇಕಾದ ನೀರು ತುಂಬ್ಕೊಳ್ತಿದ್ದಂಗೆ ಸಡನ್ನಾಗಿ ನೀರು ಬಿಡೋದಿದೆಯಲ್ಲ, ಅದು ನಮ್ಮ ರಾಜ್ಯದ ಮೇಲೆ ಆಗ್ತಿರೋ ಪರಿಣಾಮದ ಬಗ್ಗೆ ಬರೆದಿದ್ದಾರೆ ಅಂತ. ಇವತ್ತವರೆಗೂ ಅದರ ಬಗ್ಗೆ ರಾಜ್ಯ ಸರ್ಕಾರ ಚರ್ಚೆನೂ ಮಾಡಲಿಲ್ಲ ಅಂತ ಹೇಳಿ ಮಾತಾಡಿದ್ದಾರೆ ಅಲ್ಲ. ಅವ್ರು ಪಾಪ ಅದಕ್ಕೆ ಗೊತ್ತಿದ್ದು ಮತ್ತು ಇನ್ನೂ ಯಾತಕ್ಕಾಗಿ ಮೌನವಾಗವ್ರೆ. ಇದ್ರ ಬಗ್ಗೆ ಎಲ್ಲ ಸರ್ಕಾರದ ಕ್ರಮ ಎತ್ಕೊಂಡಿಲ್ಲ. ನಾವು ಒಂದೊಂದು ಸಲ ನೀರಿಲ್ಲದೆ ಇದ್ದಾಗ ಬೇಡ್ಕತ್ತೀವಿ, ನಮ್ಗೆ 2 TMC ನೀರು ಬಿಡಿ, 3 TMC ನೀರು ಬಿಡಿ, ಅದಕ್ಕೆ ದುಡ್ಡೇನು ಕೊಡ್ತೀವಿ, ಇದನ್ನು ಕೇಳ್ಕೊತೀವಿ. ಈಗ ಪರಿಸ್ಥಿತಿಗಳು ಎಲ್ಲಿಗೆ ಬಂದಿದೆ? ನಮ್ಮ ಕೃಷಿ ಸಚಿವರೇ ಇವತ್ತು ಹೇಳಿಕೆ ಕೊಟ್ಟವ್ರೆ, 8.5 ಲಕ್ಷ ಹೆಕ್ಟೇರ್ ಭೂಮಿ ಇವತ್ತು ನಷ್ಟ ಆಗಿದೆ ಅಂತೇಳಿ, ಬೆಳೆ ನಷ್ಟ. ಏನು 8.5 ಲಕ್ಷ ಹೆಕ್ಟೇರ್? ಇಲ್ಲಿ ಬೆಳಗ್ಗೆ ನೋಡೋದಲ್ಲ, ಇದಲ್ಲ ಪಹಿಲ ಪ್ರಶ್ನೆ ಹಾಕಿದ್ರೆ ಸೆಪರೇಟು. ಮಾತೆತ್ತಿದರೆ ಕೇಂದ್ರ ಸರ್ಕಾರದ ಮುಂದೆ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಹೋಗಬೇಕು. ಅದೇನಾಗಿದೆ, ಇದುವರೆಗೂ ಯಾರು ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಅನ್ನೋದು ಬರೆದಿದ್ದಾರೆ. ಇವತ್ತು ನಮ್ಮ ಆಗ್ತಿರೋ ಅನಾಹುತ ಮಹಾರಾಷ್ಟ್ರದಿಂದ ಈ ಕ್ಷಣದವರೆಗೆ ಸರ್ಕಾರ ಅದರ ಬಗ್ಗೆ ಗಮನನೂ ಕೊಟ್ಟಿಲ್ಲ. ಸರ್ಕಾರಕ್ಕೆ ಗೊತ್ತಾಗ್ತಾ ಇರೋದು ಇವಾಗ ಅಂತ ಅನಿಸ್ತಾರೆ. ಯಾಕಂದ್ರೆ ಮೊನ್ನೆ ಮಾತಾಡಿದ್ದಾರೆ, ಇಷ್ಟು ಬಾರಿ ಇದು ಬಂದರೂ ಕೂಡ ಈಗ ಇವತ್ತು ನಿನ್ನೆ ಬಂದಿರೋದಂತಲ್ಲ, ಒಂದಿನ ಚೆಕ್ ಡ್ಯಾಮ್ ಮಾಡಕ್ಕೂ ಇದು ಒಂದು 10-15 ವರ್ಷದಿಂದ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.